ಬಿಜೆಪಿ ಶುದ್ಧೀಕರಣ ಆಗಬೇಕು ಅನ್ನುವಂಥ ಮಾತುಗಳು ತುಂಬ ಜೋರಾಗಿ ಚರ್ಚಿತ ಆಗಿರುವಂಥದ್ದು. ಯಡಿಯೂರಪ್ಪ ರಾಜಕಾರಣದ ನಿರ್ಗಮನದ ನಂತರ ಯಾವ ರಾಜಕೀಯ ನಾಯಕರು ಬಿಜೆಪಿಯಲ್ಲಿದ್ದಾರೆ ಅಂತ ನೀವು ನೋಡಿದ್ರೆ ಯಾರು ನಿಮಗೆ ಬೇಗ ಥಟ್ಟನೆ ಹೊಳೆಯೋದಿಲ್ಲ. ಈ ಅಸಮಾಧಾನ ಯಾರ ವಿರುದ್ಧ ಇದೆ ಅಂತಂದ್ರೆ ಅದು BSY ವಿರುದ್ಧ, BS ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿ ವಿರುದ್ಧ, ಅವರ ಕುಟುಂಬದ ವಿರುದ್ಧ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಸದಾನಂದ ಗೌಡರು ಮಾತಾಡಿದ್ರು ಅಂದ್ರೆ ಬಿಜೆಪಿಗಾಗಿ ದುಡಿದವರನ್ನ ಈಗಿನ ನಾಯಕರು ಕಡೆಗಣಿಸ್ತಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ, ಅಂದ್ರೆ ಯಾರು ಪಕ್ಷದ ನೇತೃತ್ವವನ್ನ ಮುಂದಾಳತ್ವವನ್ನ ವಹಿಸಿಕೊಂಡಿದ್ದಾರೆ ಅವರು ಮತ್ತೆ ಬಿಜೆಪಿ ಶುದ್ಧೀಕರಣ ಆಗೋವರೆಗೂ ನಾನು ವಿರಮಿಸೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಕುಟುಂಬ, ಮಕ್ಕಳು, ಜಾತಿ ತನ್ನವರಿಗೆ ಸೀಮಿತ ಮಾಡಿದ್ದಾರೆ. ನರೇಂದ್ರ ಮೋದಿ ಅನ್ನೋ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರದಲ್ಲಿ ನಾವು ಮತವನ್ನ ಪಡೆಯೋದಕ್ಕೆ ಸಮರ್ಥರಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ ಯಾರಲ್ಲಿಯೂ ಉತ್ತರ ಇಲ್ಲ. ಬಿಜೆಪಿ ಶುದ್ಧೀಕರಣ, BSY ಕಾರಣ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು KJ ಸುರೇಶ್. ಪ್ರೀತಿಯ ವೀಕ್ಷಕರೇ, ರಾಜ್ಯದಲ್ಲಿ ದಿನೇ ದಿನೇ ರಾಜಕೀಯ ಚಟುವಟಿಕೆಗಳು ಪುಂಖಾನುಪುಂಖವಾಗಿ ಗರಿಗೆದರ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥದ್ದು. ಇದೀಗ ಬಿಜೆಪಿ ಪಾಳಯದಲ್ಲಿ ಅಸಮಾಧಾನ, ಭಿನ್ನಮತ ಈ ಎಲ್ಲವುಗಳ ನಡುವೆ ಇದೀಗ ಬಿಜೆಪಿ ಶುದ್ಧೀಕರಣ ಆಗಬೇಕು ಅನ್ನುವಂಥ ಮಾತುಗಳು ತುಂಬ ಜೋರಾಗಿ ಚರ್ಚಿತ ಆಗಿರುವಂಥದ್ದು. ಯಾರು ಟಿಕೆಟ್ ವಂಚಿತರಾಗಿದ್ದಾರೆ, ಯಾರು ಪಕ್ಷದಲ್ಲಿ ಸ್ಥಾನಮಾನವನ್ನು ಪಡೆದುಕೊಳ್ಳಲು ವಿಫಲರಾಗಿದ್ದಾರೆ, ಅವರೆಲ್ಲರೂ ಕೂಡ ಬಿಜೆಪಿ ಈಗ ಶುದ್ಧೀಕರಣ ಆಗಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ. ಯಾರ್ಯಾರು ಮಾತಾಡ್ತಿದ್ದಾರೆ ಅಂತ ನಾವೀಗ ಚರ್ಚೆ ಮಾಡೋದಾದರೆ, ಮೊದಲನೇದಾಗಿ ಸದಾನಂದ ಗೌಡರು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಸದಾನಂದ ಗೌಡರು ಯಾವ ರೀತಿ BSY ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಅಂದರೆ, ಆರತಿ ಎತ್ತೀನಿ ಅಂತ ಕರೆದ್ರು, ಈಗ ಮಂಗಳಾರತಿ ಮಾಡಿ ಕಳಿಸಿದ್ರು ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ KS ಈಶ್ವರಪ್ಪ ಅಪ್ಪ ಮಕ್ಕಳು ಸೇರ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನೋ ಥರದಲ್ಲಿ ಇಂಡೈರೆಕ್ಟ್ ಆಗಿ BSYಗೆ ಟಾಂಗ್ ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರತಾಪ್ ಸಿಂಹ, CT ರವಿ, ಹೀಗೆ ಅವರ ಅಸಮಾಧಾನ ದಿನೇ 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 ಪಕ್ಷದ ಆಂತರಿಕವಾಗಿ ಒಂದು ರೀತಿ ಭುಗಿಲೇಳ್ತಿರುವಂಥದ್ದು. ಈಗ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಪಕ್ಷ ಶುದ್ಧೀಕರಣದ ಮಾತುಗಳು ಬರ್ತಾ ಇದ್ದಾವೆ. ಬಿಜೆಪಿ ಶುದ್ಧೀಕರಣ ಅಂದರೆ ಏನು? ಈಗ ನಮ್ಮ ಈ ಕಾರ್ಯಕ್ರಮದ ಟೈಟಲ್ ಕೂಡ ಅದೇ ಆಗಿದೆ, ಬಿಜೆಪಿ ಶುದ್ಧೀಕರಣ, BSY ಕಾರಣ. ಅಂದರೆ ಶುದ್ಧೀಕರಣ ಅನ್ನೋದು ಒಂದು ನೆಪ ಅಷ್ಟೇ. ಆದರೆ ಈ ಎಲ್ಲ ಈ ಅಸಮಾಧಾನ ಯಾರ ವಿರುದ್ಧ ಇದೆ ಅಂತಂದರೆ ಅದು BSY ವಿರುದ್ಧ, BS ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿ ವಿರುದ್ಧ, ಅವರ ಕುಟುಂಬದ ವಿರುದ್ಧ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಈಗ ಸದಾನಂದ ಗೌಡರು ಕಾಂಗ್ರೆಸ್ ಸೇರಿಬಿಡ್ತಾರೆ, ಅವರು ಕಾಂಗ್ರೆಸ್ ಸೇರಿ ಅಲ್ಲಿ ಟಿಕೆಟ್ ಗಿಟ್ಟಿಸ್ಕೊಂಡು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಮಾಧ್ಯಮಗಳಲ್ಲಿ ಶುರುವಾಗಿದ್ವು. ಕೊನೆಗೆ ಈಗ ಪ್ರೆಸ್ ಮೀಟ್ ಮಾಡಿ ಅದನ್ನು ಸ್ಪಷ್ಟಪಡಿಸಿದರೆ, ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ, ನಾನು BJPಯಲ್ಲೇ ಇರ್ತೇನೆ ಅನ್ನುವಂಥ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಪಕ್ಷದಲ್ಲಿದ್ದುಕೊಂಡೇ ನಾನು ಪಕ್ಷವನ್ನು ಶುದ್ಧೀಕರಣ ಮಾಡ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಈ KS ಈಶ್ವರಪ್ಪ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ನಾವೆಲ್ಲರೂ ಕೂಡ ಭಿನ್ನಮತೀಯರು, ಅಸಮಾಧಾನಿತರು ಸೇರಿ ಪಕ್ಷವನ್ನು ಶುದ್ಧೀಕರಣ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ದಾರೆ. ಸ್ನೇಹಿತರೆ, ಈಗ ಇವತ್ತಿನ ಪ್ರೆಸ್ ಮೀಟಲ್ಲಿ ಇನ್ನು ಸದಾನಂದ ಗೌಡರು ಮಾತಾಡಿದ್ರು ಅಂದರೆ ಬಿಜೆಪಿಗಾಗಿ ದುಡಿದವರನ್ನ ಈಗಿನ ನಾಯಕರು ಕಡೆಗಣಿಸ್ತಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ, ಅಂದರೆ ಯಾರು ಪಕ್ಷದ ನೇತೃತ್ವವನ್ನು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ ಅವರು ಪಕ್ಷಕ್ಕಾಗಿ ದುಡಿದವ್ರನ್ನ ಕಡೆಗಣಿಸ್ತಿದ್ದಾರೆ ಅನ್ನುವಂಥ ಮಾತನ್ನು ಸದಾನಂದ ಗೌಡರು ಹೇಳಿದ್ದಾರೆ. ಜೊತೆಗೆ ಸರ್ವಾಧಿಕಾರದ ನಡೆ ಈ ರಾಜಕಾರಣದಲ್ಲಿ ಸರಿಯಾದ ತರವಲ್ಲ, ಸರ್ವಾಧಿಕಾರ ಮಾಡುವಂಥದ್ದು ರಾಜಕಾರಣದಲ್ಲಿ ಸರಿಯಲ್ಲ ಅನ್ನುವಂಥ ಒಂದು ಮಾತನ್ನು ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಯಡಿಯೂರಪ್ಪರ ಮೇಲೆ ಅವರು ಹೇಳಿರುವಂಥದ್ದು. ಮತ್ತು BJP ಶುದ್ಧೀಕರಣ ಆಗೋವರೆಗೂ ನಾನು ವಿರಮಿಸೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆಯ ಬಳಿಕ ಪಕ್ಷ ಶುದ್ಧೀಕರಣ ಮಾಡ್ತೇವೆ, ಪಕ್ಷದ ಜವಾಬ್ದಾರಿ ವಹಿಸಿದವರು ಸ್ವಾರ್ಥಿಗಳಾಗ್ತಾ ಇದ್ದಾರೆ, ರಾಜ್ಯದಲ್ಲಿ BJPಯನ್ನು ಕುಟುಂಬ, ಮಕ್ಕಳು, ಜಾತಿ ತನ್ನವರಿಗೆ ಸೀಮಿತ ಮಾಡಿದ್ದಾರೆ. ಆದರೆ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅನ್ನೋ ಕಲ್ಪನೆ ಇಟ್ಕೊಂಡು ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ನಾಯಕರುಗಳು ಸೀಮಿತ ತೃಪ್ತಿಗೆ, ಅಂದರೆ ತಮ್ಮ ವೈಯಕ್ತಿಕವಾದ ನೆಲೆಯಲ್ಲಿ ಕುಟುಂಬಕ್ಕೆ ತಮ್ಮ ರಾಜಕಾರಣವನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಒಂದು ವಿಚಾರದ ಭಾಗ. ಆದರೆ ಸ್ನೇಹಿತರೆ, ಹಾಗೆ ನೋಡಿದ್ರೆ ಈ ಎಲ್ಲ ಅಸಮಾಧಾನಿತರು ಯಾಕೆ ಒಂದು ಪಕ್ಷದ ಟಿಕೆಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ? ಶುದ್ಧೀಕರಣ ಅಂದರೆ ಏನು? ಶುದ್ಧೀಕರಣ ಯಾವ ನೆಲೆಯಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ
ಸಮಸ್ಯೆ ಏನಾಯಿತು ಅಂದರೆ ರಾಜ್ಯದಲ್ಲಿ ಈ ರಾಜಕಾರಣ ಅನ್ನೋದಿದೆಯಲ್ಲ, ಅಂದರೆ ಪ್ರಾಕ್ಟಿಕಲ್ ರಾಜಕಾರಣ ಇದೆಯಲ್ಲ, ಪ್ರಾಕ್ಟಿಕಲ್ ರಾಜಕಾರಣ ಅದು ನಿಂತ ನೀರಾಗಿರಲ್ಲ. ಕಾಲ ಕಾಲಕ್ಕೆ ಬದಲಾವಣೆಯ ಸ್ವರೂಪವನ್ನು ಪಡೆದುಕೊಳ್ತಾ ಇರುತ್ತೆ. ಈ ಪ್ರಾಕ್ಟಿಕಲ್ ರಾಜಕಾರಣದ ಭಾಗವಾಗಿಯೇ ಕೇಂದ್ರ BJP ಹೈಕಮಾಂಡ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಮಾಸ್ ಲೀಡರ್, ಒಂದು ಜನ ಸಮುದಾಯವನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗಬಲ್ಲ ಶಕ್ತಿಯನ್ನು ಇಟ್ಟುಕೊಂಡಿರುವಂಥ ನಾಯಕ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪಕ್ಷಕ್ಕಿಂತ ವ್ಯಕ್ತಿ ಡಾಮಿನೇಟ್ ಆಗಬಾರ್ದು, ಪಕ್ಷವೇ ಮುಖ್ಯ ಆಗಬೇಕು, ಕೆಲವೊಂದ್ಸಲಿ ಪ್ರಯೋಗಗಳನ್ನು ಮಾಡಲೇಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ನಂತರ ಅವರು ಬಹುಮತ ಸಿಗೋದಿಲ್ಲ. ಕೊನೆ ಬಾರಿಗೆ 3ನೇ ಸಲ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಕೊನೆಗೆ ಆಪರೇಷನ್ ಕಮಲ ಮಾಡಿ ಹೇಗೇಗೋ ಮಾಡಿ ಅವ್ರು ಏನು ಒಂದು ಛಲದಂಕ ಮನ ಅನ್ನೋ ರೀತಿಯಲ್ಲಿ ಅಧಿಕಾರವನ್ನು ಪಡ್ಕೊಳ್ತಾರೆ. ಆನಂತರ ಅವರು ಅಧಿಕಾರಕ್ಕೆ ಬಂದ ನಂತರ ಅವರನ್ನು ಕೆಳಗಿಳಿಸ್ತಾರೆ. ನೀವು ಸಾಕು, ವಯಸ್ಸಾಯಿತು ಅನ್ನೋ ರೀಸನ್ ಕೊಡ್ತಾರೆ, ಮತ್ತು ಯಡಿಯೂರಪ್ಪ ಕೆಳಗಿಳಿತಾರೆ. ಆದರೆ ಈಗ ಪಕ್ಷ ಶುದ್ಧೀಕರಣ ಮಾಡ್ತೀನಿ ಅಂತೇಳಿ ಹೇಳುವಂಥ BJP ನಾಯಕರು ಯಡಿಯೂರಪ್ಪ ಅವರ ನಂತರ, ಯಡಿಯೂರಪ್ಪ ರಾಜಕಾರಣದ ನಿರ್ಗಮದ ನಂತರ ಯಾವ ರಾಜಕೀಯ ನಾಯಕರು BJPಯಲ್ಲಿದ್ದಾರೆ ಅಂತ ನೀವು ನೋಡಿದ್ರೆ ಯಾರೂ ನಿಮಗೆ ಬೇಗ ಥಟ್ಟನೆ ಹೊಳೆಯೋದಿಲ್ಲ, ಯಾರೂ ಸಿಕ್ಕೋದು ಇಲ್ಲ. ಅಂದರೆ ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿ BJPಯಲ್ಲಿ ಇಡೀ ಕರ್ನಾಟಕದಲ್ಲಿ BJP ಪಕ್ಷವನ್ನು ಸಂಘಟಿಸಿ ಸಮರ್ಥವಾಗಿ ತೆಗೆದುಕೊಂಡು ಹೋಗಬಲ್ಲ ಯಾರು ನಾಯಕರು ಇದ್ದಾರಾ ಅಂತ ನೋಡಿದ್ರೆ ನಿಮಗೆ ಯಾರೂ ಕಾಣಿಸೋದಿಲ್ಲ. ಹಾಗಿದ್ರೆ ತಪ್ಪು ಯಾರದ್ದು? ತಮ್ಮನ್ನು ತಾವು ಸೀಮಿತಕ್ಕೆ ಒಳಪಡಿಸ್ಕೊಂಡವ್ರು ಯಾರು? ಬರೀ ಅಧಿಕಾರ ಸಾಕು, ನನ್ನ ಕ್ಷೇತ್ರ ಸಾಕು ಅಂತ ಅಂದುಕೊಂಡವ್ರು ಯಾರು? ಅಂದರೆ ಈ ಒಂದು ನಾನು ಚರ್ಚೆ ಮಾಡ್ತಿರುವಂಥದ್ದು ಯಾವುದೋ ಯಡಿಯೂರಪ್ಪನವ್ರನ್ನ ಸಮರ್ಥನೆ ಮಾಡಬೇಕು ಅಂತ ಅಲ್ಲ. ಆದರೆ ಯಡಿಯೂರಪ್ಪನವರ ನಂತರ BJP ಪಾಳ್ಯದಲ್ಲಿ BJP ನಾಯಕರುಗಳು ತಮ್ಮನ್ನು ತಾವು ರಾಜ್ಯ ಮಟ್ಟದಲ್ಲಿ ಪ್ರೊಜೆಕ್ಟ್ ಮಾಡಿಕೊಳ್ಳಲೇ ಇಲ್ವಲ್ಲ. KS ಈಶ್ವರಪ್ಪ ಯಡಿಯೂರಪ್ಪನವರ ಜೊತೆ ಪಕ್ಷವನ್ನು ಕಟ್ಟಿದವರು, ಸರಿಸಮನಾಗಿದ್ದಂಥವರು, ಅದೇ ಕಾಲಘಟ್ಟದವರು. ಆದರೆ ಈಶ್ವರಪ್ಪ ಯಡಿಯೂರಪ್ಪನ ಥರದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಜನನಾಯಕನಾಗಿ ರೂಪುಗೊಳ್ಳಲೇ ಇಲ್ಲ. ಅವರು ಕೇವಲ ವಾಗ್ಮಿಯಾಗಿ ರೂಪುಗೊಂಡ್ರು, ಹಿಂದುತ್ವದ ಪರವಾಗಿ ಮಾತಾಡೋಂಥ ರಾಜಕಾರಣಿಯಾಗಿ ರೂಪುಗೊಂಡ್ರು. ಆದರೆ ಈಶ್ವರಪ್ಪ ಅವರ ಜೊತೆ ಅವರು ಹೊರಟ್ರೆ, ಅವರು ಪ್ರಚಾರಕ್ಕೆ ಹೋದರೆ ಒಂದಷ್ಟು ಮತಗಳು ಬರ್ತಾವಪ್ಪ, ಸಮುದಾಯದ ಮತಗಳು ಬರ್ತಾವಪ್ಪ, ಅಥವಾ ಒಂದು ಜನಮಾನಸವನ್ನು ಕ್ರೋಢೀಕರಿಸೋ ಶಕ್ತಿ ಇದೆಯಪ್ಪ ಅಂಥೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಶ್ವರಪ್ಪನವರ ವಿಚಾರದಲ್ಲಿ. ಅದೇ BS ಯಡಿಯೂರಪ್ಪನವ್ರನ್ನ ಕಡೆಗಣಿಸಿ ಅಧಿಕಾರದಿಂದ ಕೆಳಗಿಳಿಸಿದ ನಂತರ ರಾಜ್ಯದಲ್ಲಿ BJPಯ ಸ್ಥಿತಿ ಏನಾಯಿತು ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಆಗಿರುವಾಗ ಸದಾನಂದ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, CT ರವಿ ಇರ್ಬೋದು, ಬೇರೆ ಬೇರೆ ನಾಯಕರುಗಳು ಯಾಕೆ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲಿಲ್ಲ? ಅವರ ಶಕ್ತಿ ವೃದ್ಧಿಗೊಂಡಿದೆ ಹೇಗೆ, ಎಲ್ಲೆಲ್ಲಿ ಲಿಮಿಟ್ ಮಾಡಿಕೊಂಡ್ರು ಅಂದರೆ ಕೇವಲ ವಿವಾದಾತ್ಮಕವಾದ ಭಾಷಣಗಳನ್ನು ಮಾಡೋದಕ್ಕೆ, ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮೈಕ್ಗಳ ಮುಂದೆ, ಮಾಧ್ಯಮಗಳ ಮುಂದೆ ಅಷ್ಟೇ ತಮ್ಮ ಅಬ್ಬರವನ್ನು ತೋರಿಸಿದ್ರೆ ಹೊರತು ಜನಮಾನಸದಲ್ಲಿ ಬೇರೆ ಬೇರೆ ಸಮುದಾಯಗಳನ್ನು ವ್ಯಾಪಿಸಿಕೊಳ್ಳುವಂಥ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಕೇವಲ ಹಿಂದುತ್ವ, ನರೇಂದ್ರ ಮೋದಿ ಅನ್ನೋ ವಿಚಾರವನ್ನು ಬಿಟ್ಟು, ಈಗ ಚುನಾವಣೆ ಬರ್ತಾ ಇದೆಯಲ್ವಾ, ಈಗ BJP ನಾಯಕರುಗಳು ಹಿಂದುತ್ವ, ನರೇಂದ್ರ ಮೋದಿ ಅನ್ನೋ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರದಲ್ಲಿ ನಾವು ಮತವನ್ನು ಪಡೆಯೋದಕ್ಕೆ ಸಮರ್ಥರಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ ಯಾರಲ್ಲಿಯೂ ಉತ್ತರ ಇಲ್ಲ. ಎಲ್ಲ BJP ನಾಯಕರುಗಳು ಹೇಳುವಂಥದ್ದು ಏನು ಅಂದರೆ, ನಮಗೆ ನರೇಂದ್ರ ಮೋದಿಯವ್ರ ನಾಯಕರಿದ್ದಾರೆ, ಅವರ ಒಂದು ಪ್ರಬಲವಾದ ನಾಯಕತ್ವ ಇದೆ, ಅವರ ಹೆಸರಲ್ಲಿ ಗೆಲ್ತೇವೆ. ನಿಜ. ಆದರೆ ನರೇಂದ್ರ ಮೋದಿಯವ್ರನ್ನ ಹೊರತುಪಡಿಸಿ, ಹಿಂದುತ್ವವನ್ನು ಹೊರತುಪಡಿಸಿ ವೈಯಕ್ತಿಕವಾದ ನೆಲೆಯಲ್ಲಿ ಪಕ್ಷವನ್ನು ಗೆಲ್ಲಿಸೋದಕ್ಕೆ, ಮತಗಳನ್ನು ಪಡೆಯೋದಕ್ಕೆ, ಒಂದಷ್ಟು ನಿಮ್ಮ ಪ್ರಭಾವವನ್ನು ಹೆಚ್ಚಿಸೋದಕ್ಕೆ ನಿಮ್ಮ ಸಾಮರ್ಥ್ಯ ಏನು ಅಂತ ಪ್ರಶ್ನೆ ಮಾಡಿದ್ರೆ ಯಾರಲ್ಲೂ ಇಲ್ಲ. ಅಂದರೆ ಶುದ್ಧೀಕರಣ ಆಗಬೇಕಾಗಿರುವಂಥದ್ದು BJPಯಲ್ಲಿ ಯಡಿಯೂರಪ್ಪನ ಥರದಲ್ಲೇ ಮಾಸ್ ಲೀಡರ್ ಆಗಿ ಬೆಳೆಯುವಂಥ ಪ್ರಯತ್ನವನ್ನು BJP ನಾಯಕರು ಮಾಡಬೇಕೇ ಹೊರತು BSY ವಿರುದ್ಧ ಎಲ್ಲರೂ ಸೆಟೆದು ನಿಂತಿದ್ದಾರೆ ನಿಜ. ಆದರೆ ಯಾವ ನಾಯಕರು ರೂಪುಗೊಂಡಿದ್ದಾರೆ? ಯಾರೂ ರೂಪುಗೊಂಡಿಲ್ಲ. ಹಾಗಾಗಿ ಲೋಕಸಭಾ ಚುನಾವಣೆ ನಂತರ BY ವಿಜಯೇಂದ್ರ ಅವರು ಅಧಿಕಾರಕ್ಕೆ ಇಳಿತಾರೆ, ನಾವೆಲ್ಲ ಗೆಲ್ತೇವೆ, ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ BJP ಪಾಳ್ಯದಲ್ಲಿ ಯಡಿಯೂರಪ್ಪನವರ ನಂತರ ತೆರವಾಗುವ ಸ್ಥಾನದಲ್ಲಿ ಬರುವ ನಾಯಕರುಗಳು ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಶೂನ್ಯತೆ ಬರುತ್ತೆ.
ಆ ಶೂನ್ಯತೆಗೆ BJP ನಾಯಕರುಗಳು ಉತ್ತರವನ್ನು ಕಂಡುಕೊಳ್ತಾರಾ ಅಥವಾ ಭ್ರಮೆಯಲ್ಲಿ, ಭಾಷಣಗಳಲ್ಲಿ, ತತ್ವ ಸಿದ್ಧಾಂತಗಳಲ್ಲಿಯೇ ನಮ್ಮ ಶಕ್ತಿ ಅಡಗಿದೆ ಅಂತೇಳಿ ಸುಮ್ಮನೆ ಅತಿಯಾದ ವಿಶ್ವಾಸದಲ್ಲಿ ಗಾಳಿಲಿ ತೇಲಾಡ್ತಾ ಹಾಗೆ ಹೋಗ್ತಾರಾ ನೋಡಬೇಕು. ಆದರೆ ಸದ್ಯದ ಮಟ್ಟಿಗೆ BSY ಅವರನ್ನು ಹೊರತುಪಡಿಸಿ BJP ಕರ್ನಾಟಕದಲ್ಲಿ ರಾಜಕಾರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಹಾಗೆ BSY ಅವ್ರನ್ನ ಸೈಡ್ ಅಂದರೆ ಅವರನ್ನು ಮೀರಿಸಿ ಅವರನ್ನು ಮೂಲೆಗೆ ತಳ್ಳಿ ರಾಜಕಾರಣ ಮಾಡ್ತೇನೆ, ನಾನು ಒಂದಷ್ಟು ಕರ್ನಾಟಕದಲ್ಲಿರುವಂಥ ಎಲ್ಲ ಸಮುದಾಯಗಳ ಮತಗಳನ್ನು ಗಿಟ್ಟಿಸ್ಕೊಳ್ತೇನೆ ಅನ್ನುವಂಥ ಶಕ್ತಿ, ಚಾಕಚಕ್ಯತೆ, ಚಾಣಾಕ್ಷತೆ ಮತ್ತು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಚಿಂತನೆ ಯಾವ ನಾಯಕರುಗಳಲ್ಲೂ ನಾವು ಕಾಣೋದಕ್ಕೆ ಕಷ್ಟ ಅನ್ಬೋದು. ಹಾಗಾಗಿ BJPಯ ಶುದ್ಧೀಕರಣ ಅನ್ನುವಂಥದ್ದು ಅಧಿಕಾರವನ್ನು ಪಡೆಯೋದಕ್ಕೆ ರಾಜಕೀಯ ನಾಯಕರುಗಳು ಯಾವ ರೀತಿ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಮೇಲೆ ಆಗುತ್ತೆ ಹೊರತು ಇದು ಕೇವಲ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕುವ ಶುದ್ಧೀಕರಣ ಆದರೆ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂಥ ಒಂದು ಚರ್ಚೆಯೊಂದಿಗೆ ಮತ್ತೊಂದು ವಿಶೇಷ ರಾಜಕೀಯ ಚಿಂತನೆಯೊಂದಿಗೆ ನಾನು ಹಾಜರಾಗ್ತೇನೆ. ನಮಸ್ಕಾರ.